ಬೇಸಿಕಲಿ ಆಫ್ಟರ್ ಕಂಪ್ಲೀಷನ್ ಆಫ್ ಎಜುಕೇಷನ್ ನಮ್ಮ ಒಂದು ಶಿಕ್ಷಣವನ್ನು ಮುಗಿಸಿದ ಮೇಲೆ ನಾವು ಜಾಬ್ ಹೋಗಬೇಕಾಗುತ್ತೆ. ಸೊ ಜಾಬ್ಗೆ ಹೋಗ್ಬೇಕಂದ್ರೆ ನಾವು ಮೊದಲನೇದಾಗಿ ನಮ್ಮದೇ ಆದ ಒಂದು ಪ್ರೊಫೈಲ್ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಪ್ರೊಫೈಲ್ ಮೀನ್ಸ್ ರಿಸ್ಯೂಮೆ ಅಂತ ನಾವು ಕರಿತೀವಿ. ಸೊ ಇಲ್ಲಿ ರಿಸ್ಯೂಮೆದಲ್ಲಿ ನಮ್ಮದೇ ಆದ ಡೀಟೇಲ್ಸ್ ಅಂದರೆ ಎಜುಕೇಷನ್ ಡೀಟೇಲ್ಸ್ ಇರುತ್ತೆ, ಅಂದರೆ ಅಕಾಡೆಮಿಕ್ ಡೀಟೇಲ್ಸ್ ಇರುತ್ತೆ ಆ್ಯಂಡ್ ಪರ್ಸ್ನಲ್ ಡೀಟೇಲ್ಸ್ ಇರುತ್ತೆ. ಸೊ ಪ್ರತಿಯೊಂದು ಎಕ್ಸ್ಪೀರಿಯನ್ಸ್ ರಿಲೇಟೆಡ್ ಡೀಟೇಲ್ಸು ನಾವು ಅದರಲ್ಲಿ ಮೆನ್ಷನ್ ಮಾಡಿರ್ತೀವಿ, ಇನ್ ಕೇಸ್ ನೀವೇನಾದರೂ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದರೆ. ಓಕೆ, ಈ ಥರ ನಾವು ಕ್ರಿಯೇಟ್ ಮಾಡೋದಕ್ಕೆ ನಾವು ರಿಸ್ಯೂಮೆ ಅಂತ ಕರಿತೀವಿ. ಈ ಒಂದು ರಿಸ್ಯೂಮೆ ನಾವು ಬೇರೆ ಯಾವುದಾದ್ರೂ ಒಂದು ಕಂಪ್ನಿಗೆ ಅಪ್ಲೈ ಮಾಡಿದರೆ ಆ ಒಂದು ಕಂಪ್ನಿಯ ಪ್ರೊಫೈಲಲ್ಲಿ ನಮ್ಮ ಒಂದು ರಿಸ್ಯೂಮೆ ಶೋ ಆಗುತ್ತಾ? ಸೊ ಶೋ ಆಗಬೇಕು ಅಂತ ಅಂದರೆ ನೀವು ನಿಮ್ಮ ಒಂದು ರಿಸ್ಯೂಮೆನ ಪ್ರೊಫೆಷ್ನಲ್ಲಾಗಿ ಕ್ರಿಯೇಟ್ ಮಾಡಲೇಬೇಕಾಗುತ್ತೆ. ಏನಕ್ಕೆ ಅಂತಂದರೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ಕಂಪ್ನೀಸ್ಗಳು ಏನು ಮಾಡ್ತಾ ಇದ್ದಾರೆ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಈ ಹಿಂದೆ ನಾನು ಹೇಳಿರ್ಬೋದು AI ಟೂಲ್ಸ್ನ ಬಗ್ಗೆ. ಓಕೆ, ಆ ಒಂದು AI ಟೂಲ್ಸ್ನ ಯೂಸ್ ಮಾಡಿಕೊಂಡು, ಆ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಪ್ರತಿಯೊಂದು ಕಂಪ್ನೀಸ್ ತಮ್ಮ ಪ್ರೊಫೈಲ್ಗೆ ಸೂಟ್ ಆಗುವ ರಿಸ್ಯೂಮೇಸ್ನ ಮಾತ್ರ ಫಿಲ್ಟರ್ ಮಾಡುವಂತೆ ಆ ಒಂದು ಟೆಕ್ನಾಲಜಿನ ಸೆಟ್ ಮಾಡಿರ್ತಾರೆ. ಸೊ ನೀವೇನಾದರೂ ನಿಮ್ಮ ಅಪ್ಲಿಕೇಶನ್ ಅಥವಾ ನಿಮ್ಮ ರಿಸ್ಯೂಮೇನ ಪ್ರತಿಯೊಂದು ಕಂಪ್ನಿಗೆ ಸೆಂಡ್ ಮಾಡಿದಾಗ ಯಾವಾಗ ನಿಮ್ಮ ಒಂದು ಪ್ರೊಫೈಲ್, ನಿಮ್ಮ ಒಂದು ಪ್ರೊಫೆಷ್ನಲ್ ರಿಸ್ಯೂಮೆ ಅವರ ಕಂಪ್ನಿ ಪ್ರೊಫೈಲ್ಗೆ ರೀಚ್ ಆಗುತ್ತೋ ದೆನ್ ಓನ್ಲಿ ದಟ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಮಾಡುತ್ತೆ, ಆ ಒಂದು ಪ್ರೊಫೈಲ್ನ ಕಂಪ್ನಿ ಪ್ರೊಫೈಲ್ಗೆ ಸೆಂಡ್ ಮಾಡುತ್ತೆ. ಸೊ ಈ ಥರ ನಿಮ್ಮ ಒಂದು ಪ್ರೊಫೈಲ್ ಡೈರೆಕ್ಟಾಗಿ ಕಂಪ್ನಿಗೆ ರೀಚ್ ಆಗಬೇಕಾ? ಯಾವ ಥರ ಮಾಡೋದು? ಸೊ ಈ ಒಂದು ವಿಡಿಯೋದಲ್ಲಿ ನಾನು ಪ್ರತಿಯೊಂದು ಡೀಟೇಲ್ಸ್ ಆ್ಯಂಡ್ ಹೌ ಟು ಕ್ರಿಯೇಟ್ ಪ್ರೊಫೆಷ್ನಲ್ ರಿಸ್ಯೂಮೆ ಇದನ್ನು ನಾನು ಈ ಮಾಹಿತಿನ ಈ ಒಂದು ವಿಡಿಯೋದಲ್ಲಿ ಹೇಳಲಿಕ್ಕೆ ಹೋಗ್ತಾ ಇದ್ದೀನಿ. ನಾನು ನಿಮ್ಮ ಸಾಗರ್, ವೆಲ್ಕಮ್ ಟು ಮೈ ಚಾನಲ್. ಮೆಕ್ಟಿಪ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಯಾರ್ಯಾರೇನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಯಾರಿಗೆ ಈ ಒಂದು ವಿಡಿಯೋ ಇಷ್ಟ ಆಗುತ್ತೋ ಅವರು ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಓಕೆ, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ವೆಬ್ ಬ್ರೌಸರ್ನ ಓಪನ್ ಮಾಡಿಕೊಂಡು ಅದರಲ್ಲಿ kickresume.ai ಅಥವಾ kickresume.ai ಅಂತ ನೀವು ಟೈಪ್ ಮಾಡಿ ಎಂಟರ್ ಮಾಡಿ. ಸೊ ಅದಾದ ನಂತರ ಇಲ್ಲಿ ನೀವು ನೋಡ್ಬೋದು ಮೊದಲನೆಯ ಒಂದು ಲಿಂಕ್ನ ನೀವು ಓಪನ್ ಮಾಡಬೇಕಾಗುತ್ತೆ. ಸೊ ಅದರಲ್ಲಿ ಫಸ್ಟ್ ಇಂಟರ್ಫೇಸಲ್ಲಿ ಲಾಗಿನ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಇಲ್ಲಿ ನೀವು ಲಾಗಿನ್ ಪ್ರೋಸೆಸ್ನ ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೀವು ಗೂಗಲ್ ಥ್ರೂ ಅಥವಾ ಲಿಂಕ್ಡ್ಇನ್ ಥ್ರೂ ಅಥವಾ ಫೇಸ್ಬುಕ್ ಥ್ರೂ ಲಾಗಿನ್ ಆಗಬೇಕಾಗುತ್ತೆ. ಇಲ್ಲಿ ನಾನು ಗೂಗಲ್ ಥ್ರೂ ಲಿಂಕು ಕೊಟ್ಟು ಲಾಗಿನ್ ಆಗ್ತಾಯಿದ್ದೀನಿ. ಸೊ ಆಫ್ಟರ್ ಲಾಗಿನ್ ನನ್ನ ಒಂದು ಪ್ರೊಫೈಲ್ ಬೇಸ್ಡ್ ಮೇಲೆ ಅದು ನನ್ನ ಫೋಟೋ ಮತ್ತು ನನ್ನ ನೇಮ್ನ ಎಕ್ಸ್ಟ್ರಾಕ್ಟ್ ಮಾಡ್ಕೊಳ್ಳುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು ಡೌನ್ ಸೈಡಲ್ಲಿ ಸ್ಕ್ರೋಲ್ ಮಾಡಿ ನ್ಯೂ ರಿಸ್ಯೂಮೆ ಆ್ಯಂಡ್ ನ್ಯೂ ರಿಸ್ಯೂಮೆ ವಿತ್ AI ಅಂತ ಆಪ್ಷನ್ ಇದೆ. ಇಂಪೋರ್ಟ್ ಫ್ರಮ್ ಲಿಂಕ್ಡ್ಇನ್ ಥ್ರೂನು ನೀವು ತೊಗೋಬೋದು. ಇಲ್ಲಿ ನಾನು ನ್ಯೂ ರಿಸ್ಯೂಮೆ ವಿತ್ AIನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ಕ್ರಿಯೇಟ್ ಯುವರ್ ರಿಸ್ಯೂಮೆ ವಿತ್ AI ಅಂತ ಆಪ್ಷನ್ ಇದೆ. ಸೊ ಅದರಲ್ಲಿ ನಿಮ್ಮ ಒಂದು ನೇಮ್ನ ಟೈಪ್ ಮಾಡಿ, ಯುವರ್ ನೇಮ್ ಇದ್ದಲ್ಲಿ. ಆ್ಯಂಡ್ ಜಾಬ್ ಟೈಟಲ್, ನಿಮ್ಮ ಒಂದು ಜಾಬ್ ಟೈಟಲ್ ಅಂದರೆ ನೀವು ಇನ್ ಕೇಸ್ ಯಾವುದಾದ್ರೂ ಕಂಪ್ನಿಲಿ ಕೆಲಸ ಮಾಡಿದರೆ ಆ ಒಂದು ಜಾಬ್ ಟೈಟಲ್ನ ಎಂಟರ್ ಮಾಡಿ ಕನ್ಫರ್ಮ್ ಮಾಡಿ. ಸೊ ಇಲ್ಲಿ ನೀವು ಸಾಕಷ್ಟು ಟೆಂಪ್ಲೇಟ್ಸ್ನ ನೋಡ್ಬೋದು. ಇಲ್ಲಿ ನಮಗೆ ಈ ಒಂದು ಇಂಟರ್ಫೇಸಲ್ಲಿ ಟೆಂಪ್ಲೇಟ್ಸ್ ಅಂದರೆ ರಿಸ್ಯೂಮೆ ಟೆಂಪ್ಲೇಟ್ಸ್ನ ನೋಡಲಿಕ್ಕೆ ಸಿಗುತ್ತೆ. ಅದರಲ್ಲಿ ನಿಮಗೆ ಯಾವುದು ಇಷ್ಟನೋ ಆ ಒಂದು ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡಿಕೊಂಡು ಸೊ ಆ ಟೆಂಪ್ಲೇಟ್ ಮೇಲೆ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಿ. ಸೊ ಈ ಥರ ಆ ಒಂದು ರಿಸ್ಯೂಮೆ ಟೆಂಪ್ಲೇಟ್ ಲೋಡ್ ಆಗುತ್ತೆ. ಸೊ ಅದಾದಮೇಲೆ ನನ್ನ ಒಂದು ಇಮೇಲ್ ID ನನ್ನ ಒಂದು ನೇಮ್ನ ಎಕ್ಸ್ಟ್ರಾಕ್ಟ್ ಮತ್ತು ಫೋಟೋನ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ನನ್ನ ರಿಲೇಟೆಡ್ ಪ್ರೊಫೈಲ್ನ ಆಟೋಮೆಟಿಕಲಿ ವಿತಿನ್ ಎ ಸೆಕೆಂಡ್ಸಲ್ಲಿ ಈ ಥರ ರಿಸ್ಯೂಮೆನ ಜನ್ರೇಟ್ ಮಾಡಿ ಕೊಡುತ್ತೆ. ಸೊ ನೀವಿಲ್ಲಿ ನೋಡ್ಬೋದು. ಇನ್ ಕೇಸ್ ನೀವು ಫೋಟೋ ಅಥವಾ ನೇಮ್ ಏನಾದರೂ ಚೇಂಜ್ ಮಾಡಬೇಕಪ್ಪ ಅಂತ ಅಂದರೆ ಓಕೆ, ಇಲ್ಲಿ ನನ್ನ ನೇಮ್ ಇದೆ ಸಾಗರ್ ಬಿಜ್ಜಾಳ್ ಅಂತ ಇದೆ. ಸೊ ಇದು ಪ್ರತಿಯೊಂದು ಚೇಂಜ್ ಮಾಡಬೇಕಂದ್ರೆ ಇಲ್ಲಿ ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಇದೆಯಲ್ಲ ಅದ್ರ ಮೇಲೆ ಹೋಗಿ ನೀವು ಇಲ್ಲಿ ಫೋಟೋ ಮೇಲೆ ಎಡಿಟ್ ಅಂತ ಕೊಟ್ಟು ಫೋಟೋನ ನೀವು ಚೇಂಜ್ ಮಾಡ್ಬೋದು, ನಿಮ್ಮ ಒಂದು ಇಮೇಜ್ನ ಚೇಂಜ್ ಮಾಡ್ಕೋಬೋದು. ಇಲ್ಲಿ ನೀವು ಫಸ್ಟ್ ನೇಮ್ ಅಂದರೆ ಮಿಸ್ಟರ್ ಅಂತ ನಾನು ಇಲ್ಲಿ ಎಂಟರ್ ಮಾಡ್ಕೊತೀನಿ. ಅಂದರೆ ನೀವು ನಿಮ್ಮ ಒಂದು ನೇಮ್ನ ಕಸ್ಟಮೈಸಲ್ಲಿನೂ ನೀವು ಕ್ರಿಯೇಟ್ ಮಾಡ್ಕೋಬೋದು. ಇಲ್ಲಿ ಇನ್ ಕೇಸ್ ನೀವೇನಾದರೂ ಎಡಿಟಿಂಗ್ ಮಾಡ್ಕೋಬೇಕಿತ್ತಂದರೆ ನೀವು ನಿಮ್ಮ ನೇಮ್ನ ಚೇಂಜ್ ಮಾಡ್ಕೋಬೋದು. ಆ್ಯಂಡ್ ಆಲ್ಸೋ ಈ ನಂಬರ್ ಅಂದರೆ ಮೊಬೈಲ್ ನಂಬರ್ನ ನೀವು ಎಂಟರ್ ಮಾಡ್ಕೋಬೋದು, ಇಮೇಲ್ ID ನೀವು ಚೇಂಜ್ ಮಾಡ್ಬೋದು. ಸೊ ಪ್ರತಿಯೊಂದನ್ನು ನಾನಿಲ್ಲಿ ಆ್ಯಂಡ್ ಡೇಟ್ ಆಫ್ ಬರ್ತ್, ಸೊ ಇಲ್ಲಿ ಡೇಟ್ ಆಫ್ ಬರ್ತ್ನ ಎಂಟ್ರಿ ಮಾಡಿ ನಾವು ಇಲ್ಲಿ ನೋಡ್ಬೋದು ರೈಟ್ ಸೈಡಲ್ಲಿ ಆ ಒಂದು ಅಪ್ಡೇಟೆಡ್ ನಾನೇನು ಎಂಟರ್ ಮಾಡಿದ್ನಲ್ಲ ಅಪ್ಡೇಟೆಡ್ ಶೋ ಆಗ್ತಾಯಿದೆ. ಸೊ ಇಲ್ಲಿ ನೀವು ನ್ಯಾಷನಾಲಿಟಿ ಇಂಡಿಯನ್ ಅಂತ ಕೊಡಿ ಆ್ಯಂಡ್ ಸಿಟಿ, ಪ್ರತಿಯೊಂದು ನಿಮ್ಮ ಒಂದು ಪರ್ಸ್ನಲ್ ಡೀಟೇಲ್ಸ್ನ ನೀವು ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಓಕೆ, ಇಲ್ಲಿ ಸಿಟಿ ನೇಮ್ನ ಎಂಟರ್ ಮಾಡಿ. ಸೊ ನೀವು ಯಾವ ಒಂದು ಸಿಟಿಗೆ ರಿಲೇಟೆಡ್ ಆಗಿರ್ತೀರೋ ಅದನ್ನು
ಪಿನ್ ಕೋಡ್ ಆಗಿರ್ಬೋದು ಆ್ಯಂಡ್ ವಿಲೇಜ್ ಆಗಿರ್ಬೋದು. ಸೊ ಪ್ರತಿಯೊಂದು ಡೀಟೇಲ್ಸ್ನ ನೀವು ಎಂಟರ್ ಮಾಡಿದ ತಕ್ಷಣವೇ ಅದು ರೈಟ್ ಸೈಡಲ್ಲಿ ನಿಮಗೆ ಶೋ ಆಗುತ್ತೆ, ಅಂದರೆ ಅಪ್ಡೇಟ್ ಆಗಿ ಪ್ರೊಫೈಲು ಶೋ ಆಗುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು. ಓಕೆ, ನೆಕ್ಸ್ಟ್ ಇಲ್ಲಿ ನೀವು ವೆಬ್ ಏನಾದರೂ ಇತ್ತಂದರೆ ನಿಮ್ಮ ಒಂದು ವೆಬ್ ಅಡ್ರೆಸ್ ಅಥವಾ ಲಿಂಕ್ನ ನೀವು ಇಲ್ಲಿ ಕೊಡ್ಬೋದು. ಇಲ್ಲಿ ಕೆಳಗಡೆ ನೋಡಿ AI ಜನರೇಟೆಡ್ ಒಂದು ಪ್ರೊಫೈಲ್, ಅಂದರೆ ನನ್ನ ಒಂದು ಜಾಬ್ ರಿಲೇಟೆಡ್ ಪ್ರೊಫೈಲ್ ಇಲ್ಲಿ AIನೇ ಕ್ರಿಯೇಟ್ ಮಾಡಿ ಕೊಡುತ್ತೆ. ಈ ಪ್ರತಿಯೊಂದು ಡಾಟಾನ ನೀವು ಚೇಂಜ್ ಕೂಡ ಮಾಡ್ಕೋಬೋದು ಎಡಿಟ್ ಮಾಡಿಕೊಂಡು. ಓಕೆ, ಇಲ್ಲಿ ನೀವು ಸೆಲೆಕ್ಟ್ ಮಾಡಿಕೊಂಡು ಅದನ್ನು ನೀವು ಚೇಂಜ್ ಕೂಡ ಮಾಡ್ಕೋಬೋದು ಅಥವಾ ಎಡಿಟನ್ನು ಮಾಡ್ಬೋದು. ಸೊ ಹಾಗೆ ಡೌನ್ ಬಂತಂದರೆ ಇಲ್ಲಿ ನೀವು ನೋಡ್ಬೋದು ಕೆಳಗಡೆ ವರ್ಕ್ ಎಕ್ಸ್ಪೀರಿಯನ್ಸ್. ಇನ್ ಕೇಸ್ ನೀವೇನಾದರೂ ಎಕ್ಸ್ಪೀರಿಯನ್ಸ್ಡ್ ಆಗಿದ್ದರೆ ಇಲ್ಲಿ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ನ ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಕಂಪ್ನಿ ನೇಮ್ ಆಗಿರ್ಬೋದು ಮತ್ತು ಕಂಪ್ನಿ ಸಿಟಿ ಆಗಿರ್ಬೋದು, ಯಾವ ಕಂಪ್ನಿ ಅನ್ನೋದನ್ನು ಇಲ್ಲಿ ಪ್ರತಿಯೊಂದು ಡೀಟೇಲ್ಸ್ನ ನೀವು ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಯಾವ ಕಂಪ್ನಿ ಯಾವ ಪ್ಲೇಸಲ್ಲಿ ಲೊಕೇಟ್ ಆಗಿದೆ. ಆ್ಯಂಡ್ ದೆನ್ ಕೆಳಗಡೆ ನೀವು ನೋಡ್ಬೋದು ಕಂಟ್ರಿ. ಸೊ ಇಂಡಿಯಾ ಅಥವಾ ಯಾವ ಕಂಪ್ನಿ ಕಂಟ್ರಿ ಆಗಿರುತ್ತೋ ಅದನ್ನು ಎಂಟ್ರಿ ಮಾಡಿ. ಇಲ್ಲಿ ನಿಮ್ಮದು ಯಾವ ಇಯರಿಂದ ಸ್ಟಾರ್ಟ್ ಆಗಿದೆ, ಅಂದರೆ ನೀವು ವರ್ಕ್ ಎಕ್ಸ್ಪೀರಿಯನ್ಸ್ ಫ್ರಮ್ ವಿಚ್ ಇಯರ್ ಟು ವಿಚ್. ಇಲ್ಲಿ ನಾನು ಹಾಗೆ ಕಸ್ಟಮೈಸ್ ನಾನು ಜಸ್ಟ್ ಹಂಗೆ ನಾನು ಎಂಟರ್ ಮಾಡ್ತಾಯಿದ್ದೀನಿ. 2020 ಅಂತ ಸೆಲೆಕ್ಟ್ ಮಾಡಿಕೊಂಡು ಜನವರಿ ಅಂತ ಸೆಲೆಕ್ಟ್ ಮಾಡ್ತೀನಿ. ನೆಕ್ಸ್ಟ್ ಇಲ್ಲಿ 24 ಅಂತ ಜನವರಿ ಅಂತ ಹಾಕ್ತಾಯಿದ್ದೀನಿ. ಜಸ್ಟ್ ನಿಮಗೆ ತೋರಿಸ್ಬೇಕಂತ ನಾನು ಈ ಥರ. ಇಲ್ಲಿ ಪಕ್ಕದಲ್ಲಿ ನೋಡ್ಬೋದು ನೀವು, ಅದು ಪ್ರತಿಯೊಂದು ಡಾಟಾನು ಅಪ್ಡೇಟ್ ಆಗಿ ನಮಗೆ ಶೋ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸ್ಕಿಲ್ಸ್. ನೀವು ಇಲ್ಲಿ ಸ್ಕಿಲ್ಸ್ನ ನೋಡ್ಬೋದು. ನೀವು ಈ ಸ್ಕಿಲ್ಸ್ನ ಡಿಲೀಟು ಕೂಡ ಮಾಡ್ಬೋದು ಮತ್ತು ಮೇಲೆ ಅಂದರೆ ಇಂಟರ್ಚೇಂಜ್ ಕೂಡ ಮಾಡ್ಬೋದು. ಪಾಯಿಂಟ್ಸ್ ವೈಸ್ ನೀವು ಇಂಟರ್ಚೇಂಜ್ ಕೂಡ ಮಾಡ್ಬೋದು. ಅದು ಇಷ್ಟ ಇಲ್ಲ ಅಂದರೆ ನೀವು ಡಿಲೀಟ್ ಆಪ್ಷನ್ ಅಂತ ಇದೆಯಲ್ಲ ಅಲ್ಲಿ ನೀವು ಡಿಲೀಟನ್ನು ಕೂಡ ಮಾಡ್ಬೋದು. ಪ್ರತಿಯೊಂದಕ್ಕೂ ಡಿಲೀಟ್ ಐಕನ್ನ ಕೊಟ್ಟಿರ್ತಾರೆ. ಇಂಟರ್ಚೇಂಜ್ ಕೂಡ ಮಾಡ್ಬೋದು ಈ ಥರ. ಸೊ ಆ್ಯಡ್ ಸ್ಕಿಲ್ ಅಂದರೆ ಎಕ್ಸ್ಟ್ರಾ ಸ್ಕಿಲ್ಸ್ ಆ್ಯಡ್ ಮಾಡ್ಬೇಕಂದ್ರೆ ಆ್ಯಡ್ ಮಾಡ್ಕೋಬೋದು. ಸೊ ಕೆಳಗಡೆ ಇಲ್ಲಿ ನಿಮಗೆ ಸ್ಟ್ರೆಂತ್ ಅಂತ ಬರುತ್ತೆ. ಸೊ ನಿಮ್ಮ ಒಂದು ಸ್ಟ್ರೆಂತ್ ಯಾವ ಬೇಸ್ ಮೇಲೆ ನೀವು ಸ್ಟ್ರಾಂಗ್ ಆಗಿದ್ದೀರಾ. ಸೊ ಇಲ್ಲಿ ಕ್ವಾಲಿಟಿ ಅಂದರೆ ಕ್ವಾಲಿಟಿ ರಿಲೇಟೆಡ್ ಸ್ಟ್ರೆಂತ್ ಇರುತ್ತೆ. ಸೊ ಅದನ್ನು ನೀವು ಡಿಲೀಟು ಕೂಡ ಮಾಡ್ಕೋಬೋದು. ಆ ಪಾಯಿಂಟ್ನ ಬೇಕಿದ್ದರೆ ಆ್ಯಡನ್ನು ಮಾಡ್ಕೋಬೋದು. ಆ್ಯಂಡ್ ಲಾಸ್ಟ್ ಒನ್ ಹಾಬೀಸ್ ಅಂತ ಇದೆಯಲ್ಲ, ನಿಮ್ಮ ಒಂದು ಹಾಬೀಸ್ನ ನೀವು ಇಲ್ಲಿ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಇಲ್ಲಿ ನಾನು ನೋಡ್ಬೋದು ಅಪ್ಡೇಟ್ ಆಗ್ತಾ ಇದೆ ರೈಟ್ ಸೈಡ್. ನಾನು ಯಾವ ಥರ ಇಂಟರ್ಚೇಂಜ್ ಮಾಡ್ತೀನಿ ಮತ್ತು ಡಿಲೀಟ್ ಮಾಡ್ತೀನಿ. ಹಾಗೆ ಇಲ್ಲಿ ಒಂದು ಹಾಬಿನ ಆ್ಯಡ್ ಮಾಡ್ತೀನಿ, ಅದು ಬ್ರೌಸರ್ ಆಗಿರುತ್ತೆ. ಆ ಹಾಬಿ ಅಲ್ಲಿ ಬರುತ್ತೋ ಇಲ್ವೋ ಅಂತ ಚೆಕ್ ಮಾಡ್ಕೊಳ್ಳಿ. ಓಕೆ, ನೀವು ನೋಡ್ಬೋದು ಅಲ್ಲಿ ಹಾಬಿ ನಂದು ಚೆಕ್ ಮಾಡ್ತಾಯಿದ್ದೀನಿ ನಾನು, ಹಾಬಿ ಅಲ್ಲಿ ಬಂತು. ಸೊ ಈ ಥರ ನೀವು ಪ್ರತಿಯೊಂದು ಡೀಟೇಲ್ಸ್ನ ಈ ಸೆಕ್ಷನಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಆ್ಯಂಡ್ ಆ್ಯಡ್ ನ್ಯೂ ಸೆಕ್ಷನಲ್ಲಿ ನೀವು ಬೇಕಿದ್ದರೆ ಎಕ್ಸ್ಟ್ರಾ ಪಾಯಿಂಟ್ಸ್ ಅಂದರೆ ನಿಮ್ಮ ಒಂದು ಅಚೀವ್ಮೆಂಟ್ಸ್ ಆಗಿರ್ಬೋದು, ಸರ್ಟಿಫಿಕೇಷನ್ಸ್ ಆಗಿರ್ಬೋದು, ಎಜುಕೇಷನ್ ರಿಲೇಟೆಡ್ ಆಗಿರ್ಬೋದು. ಸೊ ಪ್ರತಿಯೊಂದು ಡೀಟೇಲ್ಸ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಆ್ಯಂಡ್ ಪ್ರಾಜೆಕ್ಟ್ಸ್ ಏನಾದರೂ ಮಾಡಿದರೆ, ಹಾಬೀಸಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಪ್ರತಿಯೊಂದು ಎಡಿಟ್ ಆಪ್ಷನ್ನು ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗುತ್ತೆ. ಈ ಥರ ನೀವು ಕ್ರಿಯೇಟ್ ಮಾಡಿಕೊಂಡು ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಬಟ್ ಈ ಒಂದು ಅಪ್ಲಿಕೇಶನ್ನ ಡ್ರಾಬ್ಯಾಕ್ ಬಂದುಬಿಟ್ಟು ಇಲ್ಲಿ ನೀವು ನೋಡ್ಬೋದು ಪ್ರಿವ್ಯೂ. ಸೊ ಈ ಒಂದು ರಿಸ್ಯೂಮೆಯಲ್ಲಿ ಪ್ರಿವ್ಯೂ ಅಂತ ಒಂದು ವಾಟರ್ ಮಾರ್ಕ್ ಕ್ರಿಯೇಟ್ ಆಗುತ್ತೆ. ಸೊ ಇದು ನಾವು ಡೌನ್ಲೋಡ್ ಮಾಡಿಕೊಂಡ್ರೆ ಆ ಒಂದು ವಾಟರ್ ಮಾರ್ಕ್ ರಿಮೂವ್ ಮಾಡೋದು ಆಗೋದಿಲ್ಲ. ಸೊ ಹಂಗಾಗಿ ಈ ಒಂದು ಡಾಟಾನ ನಾವು ಏನು ಮಾಡಬೇಕು, ನೀವು ನಿಮ್ಮ ಒಂದು ವೆಬ್ ಬ್ರೌಸರಲ್ಲಿ ಕ್ಯಾನ್ವಾ ಅಂತ ಟೈಪ್ ಮಾಡಿ, canva.com ಅಂತ ಟೈಪ್ ಮಾಡಿ ಈ ಒಂದು ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ, ಫಸ್ಟ್ ಲಿಂಕ್ನ. ಸೊ ಅದರಲ್ಲಿ ನೀವು ಸರ್ಚ್ ಬಾರಲ್ಲಿ ಪ್ರೊಫೆಷ್ನಲ್ ರಿಸ್ಯೂಮೆ ಅಂತ ಟೈಪ್ ಮಾಡ್ಕೊಳ್ಳಿ, ಅಥವಾ ಪ್ರೊಫೆಷ್ನಲ್ ರಿಸ್ಯೂಮೆ ಫಾರ್ ಫ್ರೆಷರ್ಸ್ ಅಥವಾ ರಿಸ್ಯೂಮೆ ಅಂತ ಟೈಪ್ ಮಾಡಿ ನೀವು ಎಂಟರ್ ಕೊಡಿ. ಓಕೆ, ಇಲ್ಲಿ ನೀವು ರೈಟ್ ಸೈಡಲ್ಲಿ ಸ್ಕ್ರೋಲ್ ಡೌನ್ ಮಾಡೋದ್ರಿಂದ ಸೊ ನಾವಿಲ್ಲಿ ನಾನಾ ಥರದ ಟೆಂಪ್ಲೇಟ್ಸ್ನ ನೋಡ್ಬೋದು. ರಿಸ್ಯೂಮೆ ಟೆಂಪ್ಲೇಟ್ಸ್ ಇವೆಲ್ಲವೂ ನಮಗೆ ಫ್ರೀ ಆಫ್ ಕಾಸ್ಟಲ್ಲಿ ಡೌನ್ಲೋಡ್ ಕೂಡ ಮಾಡ್ಕೋಬೋದು. ಸೊ ಈ ಒಂದು ಟೆಂಪ್ಲೇಟ್ಸಲ್ಲಿ ನಿಮಗೆ ಇಷ್ಟ ಆಗಿರ್ತಕ್ಕಂಥ ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡಿಕೊಂಡು ಆ ಒಂದು ಟೆಂಪ್ಲೇಟ್ನ ನಾವು ಎಡಿಟ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಈ ಒಂದು ರಿಸ್ಯೂಮೆ ಟೆಂಪ್ಲೇಟ್ನ ಸೆಲೆಕ್ಟ್ ಮಾಡಿಕೊಂಡು ನಾನು ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಅಂತ ಆಪ್ಷನ್ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ತೀನಿ. ಸೊ ಕಸ್ಟಮೈಸ್ ಅಂದರೆ ನಾವು ನಮಗೆ ಯಾವ ಥರ ಬೇಕೋ ಆ ಥರ ಎಡಿಟ್ ಮಾಡ್ಕೋಬೋದು. ಈ ಒಂದು ರಿಸ್ಯೂಮೆನ ನಾನು ಇಲ್ಲಿ ಝೂಮ್ ಇನ್ ಮಾಡಿಕೊಂಡು ಕೆಳಗಡೆ ನೀವು ನೋಡ್ಬೋದು ಝೂಮ್ ಇನ್ ಮಾಡ್ಕೊಳ್ಳೋ ಒಂದು ಆಪ್ಷನ್ ಇದೆ. ಝೂಮ್ ಇನ್ ಮಾಡಿಕೊಂಡು ಸೊ ಪ್ರತಿಯೊಂದು ಡೀಟೇಲ್ಸ್ನ ನಾವು ಅಲ್ಲೇನು ಆ ಒಂದು ಅಪ್ಲಿಕೇಶನಲ್ಲಿ ಕ್ರಿಯೇಟ್ ಮಾಡಿರ್ತೀವೋ ಆ ಒಂದು ಅಪ್ಲಿಕೇಶನಿಂದ ತಂದು ಕಾಪಿ ಮತ್ತು ಪೇಸ್ಟ್ ಮಾಡಬೇಕಾಗುತ್ತೆ. ಈ ಒಂದು ಪ್ರೊಫೈಲ್ ಪಿಕ್ಚರ್ ಕೂಡ ನೀವು ಈ ಒಂದು ಅಪ್ಲಿಕೇಶನ್ ಮುಖಾಂತರ ಕಾಪಿ ಪೇಸ್ಟ್ ಮಾಡಬೇಕಾಗುತ್ತೆ. ಅಂಡ್ ಈ ಥರ ಎಲ್ಲ ಡಾಟಾಸ್ನು ನಾವು ಕಾಪಿ ಮಾಡಿಕೊಂಡು ಕ್ಯಾನ್ವಾದಲ್ಲಿರ್ತಕ್ಕಂಥ ಟೆಂಪ್ಲೇಟಲ್ಲಿ ನಾವು ಪೇಸ್ಟ್ ಮಾಡಬೇಕಾಗುತ್ತೆ. ಆ್ಯಂಡ್ ಆಲ್ಸೋ ಫೈನಲಿ ಇಲ್ಲಿ ಶೇರ್ ಅಂತ ಆಪ್ಷನ್ ಇದೆಯಲ್ಲ ಅಲ್ಲಿ ನಾವು ಡೌನ್ಲೋಡ್ ಆಪ್ಷನ್ನ ನೋಡ್ಬೋದು ಕೆಳಗಡೆ.
ಸೊ ಇಲ್ಲಿ ಡೌನ್ಲೋಡ್ ಆಪ್ಷನಲ್ಲಿ ನಮಗೆ PDF ಡೌನ್ಲೋಡ್, JPG ಡೌನ್ಲೋಡ್, PNG ಡೌನ್ಲೋಡ್ ಈ ಥರ ನಾನಾ ಥರದ ಡೌನ್ಲೋಡ್ ಫಾರ್ಮೆಟ್ಸು ನೋಡಲಿಕ್ಕೆ ಸಿಗುತ್ತೆ.